ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಹರುಷ ತರಲಿ, ನಿಮ್ಮ ಕನಸು ನನ್ನ ಸಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇದು ನ್ಯೂ ಇಯರ್ ಫಸ್ಟ್ ಲಾಗ್ ಆಗಿರುತ್ತೆ. ನಾವು ಟೆಂಪಲ್ಗೆ ಹೋಗ್ತಾಯಿದ್ವಿ, ಸೊ ಹಂಗಾಗಿ ಅದನ್ನು ಲಾಗ್ ಮಾಡೋಣ ಅಂತ ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬುಜ್ಜಿ ಬೆಳಗ್ಗೆನೇ ಇದ್ದು ಹಣ್ಣು ತಿಂತಾಯಿದ್ದ ಕೂತ್ಕೊಂಡು. ಬೆಳಗ್ಗೆ ಟಿಫನ್ಗೆ ಅಂತ ಚೆನ್ನಾಗಿ ಕಾಳು ಗ್ರೇವಿ ಮಾಡಿಬಿಟ್ಟು ಪೂರಿ ಮಾಡಿದ್ದೆ. ಸೊ ಇವಾಗ ಟಿಫನ್ ತಿನ್ಕೊಂಡು ಹೊರಡಬೇಕು ದೇವಸ್ಥಾನಕ್ಕೆ. ಹಂಗಾಗಿ ಮತ್ತು ನೈಟೇ ಕೇಕ್ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ನಾವು. ಬೆಳಗ್ಗೆ ಏನು ಮಾಡಿಲ್ಲ, ಕೇಕ್ ಮನೇಲೇ ಮಾಡಿದ್ದೆ. ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕೇಕ್ ಮನೇಲೇ ಮಾಡಿದ್ದೆ. ಅದು ರೆಸಿಪಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ. ಅಪ್ಪ ಇಲ್ಲಿ ಕೇಕಲ್ಲಿ ಬ್ಯುಸಿ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಆಯ್ತಾ ಮನೆ ಕೇಕು? ಹೆಂಗಿದೆ? ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಒಂದು ಸೆಕೆಂಡ್, ಹ್ಯಾಪಿ ನ್ಯೂ ಇಯರ್. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ನಾವೀಗ ಆಲ್ರೆಡಿ ಟೆಂಪಲ್ಗೆ ಹೊರಟಿದ್ದೀವಿ. ಅದು ನೇಮ್ ಬಂದ್ಬಿಟ್ಟು ವಿಶ್ವಶಾಂತಿ ಆಶ್ರಮ ಅಂತ. ಅದು ಆಶ್ರಮದೊಳಗಡೆ ಟೆಂಪಲ್ ಮಾಡಿದ್ದಾರೆ, ಅಷ್ಟಲಕ್ಷ್ಮಿ ಟೆಂಪಲ್ ಅಂತ. ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಮುಳುಗ್ತಿದೆ, ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಬುಜ್ಜಿಗೆ ತೋರಿಸಿದ್ರೆ ಅವನು ಎಂಜಾಯ್ ಮಾಡ್ತಿದ್ದೆ, ಬಟ್ ಅದು ಅಷ್ಟು ಅರ್ಥ ಆಗಲ್ಲ ಅವನಿಗೆ. ಬಟ್ ನಾವೇನಾದರೂ ಹೇಳಿದ್ರೆ ಅದು ನೋಡಿ ಎಂಜಾಯ್ ಮಾಡೋದು ಆ ಥರ ಮಾಡ್ತಾನೆ. ಮೆಟ್ರೋ ಅವ್ನಿಗೆ ಅದು ತೋರಿಸ್ತಾಯಿದ್ವಿ, ಟ್ರೈನ್ ಹೋಗೋ ತೋರಿಸ್ತಾಯಿದ್ವಿ. ಸೊ ಹಂಗಾಗಿ ಅವ್ನಿಗೆ ಮೆಟ್ರೋನ ಟ್ರೈನ್ ಅಂದ್ಕೊಂಬಿಟ್ಟು ಅದು ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಮೆಟ್ರೋ ತೋರಿಸ್ತಾ ಇದ್ದ. ಇವಾಗ ಚೆನ್ನಾಗಿ ಎಂಜಾಯ್ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಹೊರಗಡೆ ಹೋದರೆ. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ, ಅಲ್ಲಿ ಟೆಂಪಲ್ ಹತ್ರ ಹೋಗ್ತಾಯಿದ್ವಿ. ಈಗ ಒಳಗಡೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ ಹೇಳಬೇಕು ಅಂದರೆ. ದೇವಸ್ಥಾನ ಪಾರ್ಕ್ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಬೆಳಿಗ್ಗೆ ಹೊತ್ತು ಹೋದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸಂಜೆವರೆಗೂ. ನಾವು ಆಲ್ರೆಡಿ ಸಂಜೆ ಹೋಗಿದ್ವಿ, ಸೊ ಹಂಗಾಗಿ ಪಾರ್ಕೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ನಾವು ಇವಾಗ ಹೋಗಿ ಟೆಂಪಲ್ ಬಂದ್ಬಿಟ್ಟು ಶ್ರೀ ವಿಶ್ವರೂಪ ವಿಜಯ ವಿಠ್ಠಲ ಟೆಂಪಲ್ ಅಂತ ಅಂದ್ಬಿಟ್ಟು. ಇದರಲ್ಲಿ 2 ಟೆಂಪಲ್ ಐತೆ. ಅದ್ರ ವಿಶ್ವರೂಪನೇ ಅಷ್ಟಲಕ್ಷ್ಮಿ ಅಂತಲೇ ಹೇಳ್ತಾರೆ ಇಲ್ಲಿ ಪ್ರಸಿದ್ಧಿ. ಅದು ದೇವ್ರು ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ಲಿಕ್ಕಂತೂ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೆಂಪಲ್ಲು. ಮತ್ತು ಆಂಜನೇಯನ ವಿಗ್ರಹ ನೋಡ್ತಾ ಇರ್ಬೋದು ನೀವು ಎಷ್ಟು ಎತ್ತರವಾಗಿದೆ ಅಂತ. ಅದನ್ನು ನೋಡೋಕ್ಕಂತೂ ಫುಲ್ ಖುಷಿ ಆಗ್ತಾಯಿತ್ತು ನಮಗೆ. ಅಲ್ಲೆಲ್ಲ ಪೂಜೆ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಷ್ಟಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಲೆಫ್ಟ್ ಸೈಡೆಲ್ಲ ಇದೆ ಟೆಂಪಲ್ ಒಳಗಡೆನೆ. ಅಲ್ಲಿಗೆ ಎಂಟ್ರಿ ಫೀಸ್ ಎಲ್ಲ ಇರುತ್ತೆ, ಒಂದು 20 ರೂಪೀಸೇನೋ ತೊಗೊತಾರೆ ಅಷ್ಟೇ. ಆ ಎಂಟ್ರಿ ಫೀಸ್ ತೊಗೊಂಡು ನಾವು ಒಳಗಡೆ ಹೋಗ್ತಾ ಇದ್ವಿ ಟಿಕೆಟ್ ತೊಗೊಂಡು. ನೀವೇ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಅನ್ನಿಸ್ತಾಯಿತ್ತು ನಮಗೆ, ಯಾಕೆಂದರೆ ತುಂಬ ಲೇಟಾಗಿ ಆಗಿಬಿಟ್ಟಿತ್ತು. ನಾವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋಷ್ಟೇ ಲೇಟ್ ಆಗಿಬಿಟ್ಟಿತ್ತು. ಸೊ ಇದಿರೋದು ನೆಲಮಂಗಲ ಹತ್ರ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಅಷ್ಟಲಕ್ಷ್ಮಿದು ಸ್ವರೂಪ ಅಂತ ಇದು. ತುಂಬಾ ಇಷ್ಟ ಆಯಿತು ನನಗಂತೂ ದೇವಸ್ಥಾನ. ಒಳಗಡೆ ಹೋಗಿದ ತಕ್ಷಣ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ತುಂಬ ಜನ ಬಂದಿದ್ದರು. ಇವತ್ತು ನ್ಯೂ ಇಯರ್ ಫಸ್ಟ್ ಆಗಿರೋದ್ರಿಂದ ಬೆಳಗ್ಗೆಯಿಂದನೂ ತುಂಬ ಜನ ಇದ್ರಂತೆ. ಒಳಗಡೆ ಹೋಗಿ ಹಂಗೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಜಾಗ ಅಂತ. ಹಂಗೆ ತುಂಬ ಪ್ರಶಾಂತವಾಗಿತ್ತು ಜಾಗ. ಒಂಚೂರು ಗಲಾಟೆ ಸೌಂಡ್ ಅದೆಲ್ಲ ಏನೂ ಇರಲಿಲ್ಲ. ತುಂಬಾ ಇಷ್ಟ ಆಯಿತು ನಮಗಂತೂ. ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಒಳಗಡೆ ಹೋಗಿದ ತಕ್ಷಣ ಆ ದೇವಿನ ನೋಡೋಕ್ಕೆ ಒಂಥರ ಫುಲ್ ಖುಷಿ ಆಗ್ತಾಯಿತ್ತು ನಮಗಂತೂ. ಆ ದೇವ್ರ ವಿಗ್ರಹ ನೋಡಲಿಕ್ಕೆ ಒಂಥರ ಫುಲ್ ಖುಷಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ವಿಗ್ರಹ. ಇವಾಗ ನಾವು ನೋಡ್ತಾ ಇರೋದು ಬಂದ್ಬಿಟ್ಟು ವಿಜಯ ವಿಠಲ ವಿಶ್ವರೂಪ ಅಂತ ಇದು ಟೆಂಪಲ್ಲು. ಅಂದರೆ ನಾವು ಫಸ್ಟ್ ತೋರಿಸಿದ್ವಲ್ಲ ಟೆಂಪಲ್, ಅದರ ವಿಶ್ವರೂಪನೇ ಈ ಟೆಂಪಲ್ ಅಂತೆ. ಸೊ 2 ಅಕ್ಕಪಕ್ಕನೇ ಇರೋದು. ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಿಗ್ರಹ ಅಂತ. ವಿಗ್ರಹ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈಚೆ ಬಂದ್ವಿ ಅಷ್ಟು ಕತ್ಲಾಗ್ಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ದರ್ಶನ ಎಲ್ಲ ಮುಗಿತು. ಇವಾಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಪಾಪ ಸ್ವಲ್ಪ ಆಟ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಆಟ ಸಾಮಾನೆಲ್ಲ ಇಟ್ಟಿತ್ತು. ಅದನ್ನು ನೋಡಿದ್ರೆ ಸಾಕು ಅವ್ನು ಕೇಳ್ತಾ ಇರ್ತಾನೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅವ್ನಿಗೊಂದೆರಡು ಆಟ ಸಾಮಾನು ಕೊಡಿಸ್ಬಿಟ್ಟು ಹೊರಟ್ವಿ ಮನೆಗೆ. ನೋಡಿ ಅವನೇ ಹಿಡ್ಕೊಬರ್ಬೇಕಂತ, ಇದನ್ನು ಕೊಡ್ತಾಯಿಲ್ಲ ನಮಗೆ. ಅದು ಬೇಕಾ? ಒಂದೊಂದು ಹಿಡ್ಕೊಂಡು ನಡಿಯೋ, ನಿಂಗೆ ಆಗುತ್ತೇನೆ 2 ಹಿಡ್ಕೊಳ್ಳೋಕ್ಕೆ. ಏನ ನಡಿ ಹೋಗೋಣ. ಕೈ ಮುಕ್ಕೋ, ಹಂಗೆ ಕೈ ಮುಗಿಬೇಕು. ನಮಸ್ಕಾರ ಮಾಡ್ಕೊ. ಅಡ್ಬೀಳು ಮನೆ, ಅಡ್ಬೀಳು. ನಮಸ್ಕಾರ ಮಾಡು. ನಮಸ್ಕಾರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾನೆ. ಇವಾಗ ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳಕ್ಕೆ ಕಲ್ತ್ಬಿಟ್ಟಿದ್ದಾನೆ ಬುಜ್ಜಿ. ಸೊ ದೇವ್ರಿಗೆಲ್ಲ ಕೈ ಮುಗಿತಾ ಇದ್ದ. ಅದಾದಮೇಲೆ ಹೊರಟ್ವಿ, ಮನೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಇನ್ನೊಂದು ಟೆಂಪಲ್ ಇದೆ ಇಲ್ಲಿ, ಆಂಜನೇಯ ಟೆಂಪಲ್ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಬಂದ್ವಿ. ಅದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ. ಹೊರಗಡೆಯಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು. ಒಳಗಡೆ ಹೋದರೆ ಫುಲ್ಲು ಜನ ಇದ್ದರು. ನ್ಯೂ ಇಯರ್ ಫಸ್ಟ್ ಅಲ್ವಾ, ಸೊ ಹಂಗಾಗಿ ತುಂಬಾ ಜನ ಇದ್ದರು. ಅರ್ಚನೆ ಪೂಜೆ ಅಂತ ತುಂಬ ಮಾಡ್ತಾಯಿದ್ರು. ಮತ್ತು
ಆಂಜನೇಯ ಸ್ವಾಮಿಗೆ ಅಲಂಕಾರ ಅಂತ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಫುಲ್ ಖುಷಿ ಆಗ್ತಾಯಿತ್ತು. ಮತ್ತು ಲಕ್ಷ್ಮೀ ದೇವಿ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಉಡ್ತಿದ್ದಾರೆ ಅಂತ ಅದು ನೋಡೋಕ್ಕೆ ಫುಲ್ ಖುಷಿ ಆಗ್ತಾಯಿತ್ತು. ದೇವರನ್ನ ನೋಡೋಕ್ಕೆ ತುಂಬಾ ಜನ ಇದ್ದರು ಮಾತ್ರ. ನಾವು ಇನ್ನೂ ಲೇಟಾಗಿ ಹೋಗಿದ್ದೀವಿ, ಬಟ್ ಇನ್ನೂ ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ವಿ, ಇನ್ನೂ ಜನ ಇರ್ತಾಯಿದ್ರು. ಅಷ್ಟು ಜನ ಜಾತ್ರೆ ಥರ ಆಗ್ಬಿಟ್ಟಿತ್ತು. ಅಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು, ಅಷ್ಟು ಜನ ಇದ್ದರು ದೇವಸ್ಥಾನದ ಹತ್ರ. ಮತ್ತು ಈ ಕಡೆ ಸಾಯಿಬಾಬಾದ ವಿಗ್ರಹ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ತುಂಬಾ ಇಷ್ಟ ಆಯಿತು ನಮ್ಮ ಹತ್ರ ಈ ದೇವಸ್ಥಾನ ಹೋಗಿದ್ದು. ವಿಗ್ರಹ ನೋಡ್ತಾ ಇರ್ಬೋದು ನೀವು, ಶಿವನ ವಿಗ್ರಹ ಅಂತ ಎಂಟ್ರೆನ್ಸಲ್ಲಿ ತುಂಬಾ ಇಷ್ಟಪಟ್ಟಿರ್ತಾಯಿದ್ರು ಜನ. ಅಲ್ಲೇ ನಿಂತ್ಕೊಂಡು ಎಷ್ಟೊಂದು ಜನ ಮಾತಾಡ್ತಿದ್ರು, ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾಡಿರೋದು ಅಂತೆಲ್ಲ ಮಾತಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಟೆಂಪಲ್ಗೆ ಇದಿರೋದು ನೆಲಮಂಗಲ ಹತ್ರನೇ, ಮೇನ್ ರೋಡಲ್ಲೇ ಇದೆ. ನೆಲಮಂಗಲ ಇನ್ನೂ ಹೋಗೋದಕ್ಕೂ ಮುಂಚೆನೇ ಸಿಗುತ್ತೆ. ಈ ಟೆಂಪಲ್ಲು ಅಷ್ಟೇ, ನಾವು ಫಸ್ಟ್ ಹೋಗಿದ್ವಲ್ಲ ಅದು ಅಷ್ಟೇ. ಸರಿ ತುಂಬಾ ಲೇಟ್ ಆಯಿತು, ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಇವಾಗ. ಅದಕ್ಕೆ ಮುಂಚೆ ಸ್ವಲ್ಪ ಪಾಪಗೆ ಹಾಲಾದರೂ ಕುಡಿಸೋಣ ಅಂದ್ಬಿಟ್ಟು ಅಲ್ಲೇ ಟೀ ಸ್ಟಾಲ್ ಇತ್ತು. ಸೊ ಹಂಗಾಗಿ ಹೊರಗಡೆ ಬಂದು ಅಲ್ಲೋಗಿ ಪಾಪಗೆ ಹಾಲು ಕುಡಿಸ್ತಾ ಇದ್ವಿ ಬಾದಾಮಿ ಮೇಲೆ. ಅವ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದ ಅಂತ. ಅವನಿಗಂತೂ ಇಷ್ಟ ಆಗ್ಬಿಟ್ಟಿತ್ತು ತುಂಬ ಅದು. ನಾನು ವಿಡಿಯೋ ಮಾಡ್ತಾಯಿದ್ರೆ ಆ್ಯಕ್ಟಿಂಗ್ ಮಾಡ್ತಾನೆ, ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಫುಲ್ ಆ್ಯಕ್ಟಿಂಗ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಈ ನಡುವೆ. ತುಂಬಾ ಎಂಜಾಯ್ ಮಾಡ್ತಾನೆ ಹೊರಗಡೆ ಹೋದರೆ. ಓಕೆ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕೆ ಮುಂಚೆ ಎಲ್ರಿಗೂ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಅಂದ್ಕೊಂಡಿದ್ದು ನಿಮ್ಗೆ ಏನೇನು ಕನಸಿದೆ ಎಲ್ಲ ನನಸಾಗಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬಾಯ್.